ಪುರಸ್ಕಾರವನ್ನು ನಮ್ಮ ಹೆಮ್ಮೆಯ ನಿವೃತ್ತ ನ್ಯಾಯಮೂರ್ತಿಗಳು ಕರ್ನಾಟಕ ಅವರು ಎಲ್ಲ ಈ ಶತಮಾನದಲ್ಲಿ ನಮ್ಮ ಸಮಾಜಕ್ಕೆ ದೊರೆತಂಥ ಬಹಳ ದೊಡ್ಡ ಕೊಡುಗೆ ಅಂತ ಹೇಳಿದ್ರು. ಇದನ್ನು ಪರಿಗಣಿಸಿಬಿಟ್ಟು ಅದನ್ನು ಪಬ್ಲಿಷ್ ಆಗಿದ್ದು ಪ್ರತಿಗಳು ಮುಗಿದೋದ ಮೇಲೆ ನಮ್ಮ ಕರ್ನಾಟಕ ಸರ್ಕಾರದವರನ್ನೇ ಕನ್ನಡ ಸಾಹಿತ್ಯ ಪರಿಷತ್ ಮುಖಾಂತರ 1981ನೇ ಮಹಾಮಸ್ತಕಾಭಿಷೇಕದ ಸಂದರ್ಭದಲ್ಲಿ ಅದನ್ನು ಪ್ರಕಟಣೆ ಮಾಡಿದರು. ಆ ಪ್ರತಿಗಳನ್ನು ಕೂಡ ಮುಗಿದೋಗಿ ಈಗ ನಮ್ಮ ಟ್ರಸ್ಟ್ ವತಿಯಿಂದ 2 ಆವೃತ್ತಿಗಳನ್ನು 1993ರಲ್ಲಿ ಆಮೇಲೆ 2018ರಲ್ಲಿ ತೊಗೊಂಡು ಬಂದು, ಆದರೆ ಎಲ್ಲ ಕಡೆಯಿಂದನೂ ಬೇಡಿಕೆ ಏನಿತ್ತು ಅಂತಂದರೆ ಇದು ಒಂಥರ ಭಾಳ ಮ್ಯಾಗ್ನಮ್ ಆಪಸ್, ಭಾಳ ಜ್ಞಾನ ಭಂಡಾರ ಇರುವಂಥ ಒಂದು ಗ್ರಂಥ ಇದು ಇಂಗ್ಲೀಷ್ನಲ್ಲಿ ಹೊರದೇಶಗಳಿಗೂ ಎಲ್ಲ ಹೋಗಬೇಕು ಅಂತ ಹೇಳಿದ್ರು. ಅದನ್ನು ನಾವು 2020ರಲ್ಲಿ ಕನ್ನಡಕ್ಕೆ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿ ಅದು ಒಂದೊಂದು ವಾಲ್ಯೂಮನ್ನು 750 ಪುಟಗಳಿರುತ್ತೆ, 600 ಸಂಪುಟಗಳಲ್ಲಿ ಅದನ್ನು ಪಬ್ಲಿಷ್ ಮಾಡಿ ನಮ್ಮ ವೀರೇಂದ್ರ ಹೆಗ್ಗಡೆ ಅವರು ಅದು ವಿಶ್ವದಾದ್ಯಂತ ಎಲ್ಲ ಕಡೆಗೂ ಹೋಗಬೇಕು ಅಂತ ಹೇಳಿದ್ಮೇಲೆ ಅದು ವಿಶ್ವದಾದ್ಯಂತ 100 ಇಂಟರ್ನ್ಯಾಷನಲ್ ಲೈಬ್ರರಿಗಳಿಗೆ ಈ ಪುಸ್ತಕಗಳನ್ನು ನಾವು ವಿತರಣೆ ಮಾಡಿದ್ವಿ. ಹಾಗಾಗಿ ಈ ಜ್ಞಾನ ಭಂಡಾರ ಅನ್ನೋದೇನಿದೆ ಅದನ್ನು ವಿಶ್ವದಾದ್ಯಂತ ಪ್ರಚಾರನ ಮಾಡಿದ್ವಿ. ಈ ಥರ ನಾವು ಈಗ ಕನ್ನಡ ಸಾರಸ್ವತ ಲೋಕಕ್ಕೆ ಅಂತ ಪಬ್ಲಿಷ್ ಮಾಡಿರೋ ಗ್ರಂಥಗಳ ಒಟ್ಟು ಮೌಲ್ಯನೇ ಸುಮಾರು 3 ಕೋಟಿ ರೂಪಾಯಿ ಆಗುತ್ತೆ ನಮ್ಮ ಟ್ರಸ್ಟಿನ. ಅಂದರೆ ಇದಕ್ಕೆ ನಾವು ಯಾವುದು ಸರ್ಕಾರದ ಯಾವ ಸಹಾಯಧನವೂ ಇಲ್ಲದೆ ನಮ್ಮ ಸಮಾಜದವರು ಅವರು ಇವರು ದಾನ ಧರ್ಮ ಇದನ್ನು ತಗೊಂಡು ಅದರಲ್ಲಿ ಕಾರ್ಯ ಮಾಡ್ಕೊಳ್ತಾ ಬರ್ತಾಯಿದ್ದೀವಿ. ಈಗಾಗಲೇ 37 ವರ್ಷ ಇದನ್ನು ನಡೆಸ್ಕೊಂಡು ಬಂದಿರೋದೇ ಒಂದು ದೊಡ್ಡ ಸಾಧನೆಯಾಗಿದೆ. ಇದಕ್ಕೆಲ್ಲ ಒಂದೇನು ನಾವು ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಕೂಡ ನಮ್ಮ ಮೀಡಿಯಾದವರು ಎಲ್ಲ ಕಡೆಯೂ ಎಲ್ಲರೂ ಭಾಳ ಸಪೋರ್ಟ್ ಕೊಟ್ಟು ಭಾಳ ನಮಗೆ ಮುಂದೆ ಬರೋದಕ್ಕೆ ನಮಗೆ ಏನು ಪ್ರಸಾರ ಇದೆ ಅದೆಲ್ಲ ತಾವೆಲ್ಲ ಮಾಡಿಕೊಟ್ಟಿದ್ದೀರ. ಅದಕ್ಕೆ ನಾನು ತಮಗೆಲ್ಲರಿಗೂ ಹಾರ್ದಿಕ ಅಭಿನಂದನೆ ಹೇಳ್ತಾ ಶುಭಾಶಯಗಳು ಹೇಳ್ತಾ ತಾವೆಲ್ಲ ಈ ಥರ ಕಾರ್ಯ ಮುಂದುವರ್ಸ್ಕೊಂಡು ಹೋಗಿ ಎಲ್ಲ. ತುಮಕೂರಿನ ಜೈನ ಬಾಂಧವರ ಬೆನ್ನೆಲುಬು ಜಲ್ಜಾ ಜೈನ್ ಅಂದರೆ ತಪ್ಪಾಗಲಾರ್ದು. ಈ ಹಿಂದಿನ ದಿನಗಳಲ್ಲಿ ತ್ರಿರತ್ನಗಳಿದ್ದರು ತುಮಕೂರಲ್ಲಿ, ಶಾಂತ ಸನ್ಮತಿ ಕುಮಾರ್, ರಾಮಚಂದ್ರ ಸೇದ್ವಾದಿ ಮತ್ತು ಜಲ್ಜಾ ಜೈನ್ ಅಂತ ಹೇಳಿ. ಆದರೆ ಅವರಿಬ್ಬರೂ ಇಲ್ಲ ಈಗ. ಉಳಿದಿರೋರು ನಮ್ಮ ಜೊತೆ ನಮ್ಮ ಪ್ರೀತಿಯ ಜಲ್ಜಕ್ಕ ಮಾತ್ರ. ಅವರು ನನ್ನ ಸಹೋದರಿಯೂ ಹೌದು, ಗುರುವೂ ಹೌದು. ನನಗಷ್ಟೇ ಅಲ್ಲ, ಕರ್ನಾಟಕದ ಎಲ್ಲ ಜನತೆಗೆ ದೀದಿಯಾಗಿ ಅವರು ತಮ್ಮ ಜೀವನವನ್ನು ಸಾರ್ಥಕಗೊಳಿಸ್ಕೊಳ್ತಾ ಇದ್ದಾರೆ. ಅವರ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಕ್ಷೇತ್ರಗಳಲ್ಲಿ ಅವರ ಕಾರ್ಯವೈಖರಿಯನ್ನು ಮೀರಿ ಅವರ ಆತ್ಮಿಕ ಬೆಳವಣಿಗೆ ಹತ್ರ, ಆತ್ಮನ ಕಲ್ಯಾಣದ ಹತ್ರ ಅವರು ತಮ್ಮ ಪ್ರಯತ್ನವನ್ನು ತುಂಬ ಮಾಡ್ತಾಯಿದ್ದಾರೆ. ಅದು ಬಹಳ ಹೆಮ್ಮೆಯ ವಿಷಯ. ನಮ್ಮ ಶಾಲೆಯ ಕಟ್ಟಡವನ್ನು ಕಟ್ಟುವಾಗ, ನಾನು ಶಾಲೆಯಲ್ಲಿ ಒಬ್ಬರು ಟ್ರಸ್ಟಿ ಆಗಿದ್ದೀನಿ. ನಮ್ಮ ಶಾಲೆಯನ್ನು ಕಟ್ಟುವಾಗ ಎಷ್ಟೊಂದು ಜನ ನನ್ನ ಸ್ನೇಹಿತರು ಹೇಳ್ತಾಯಿದ್ರು, ಮದುವೆ ಆದಾಗ ನಮ್ಮನ್ನು ನಾವು ಮರ್ತು ಹೋಗ್ತೀವಿ ಅಂತ. ನನಗದ್ರ ಅನುಭವ ಜಲ್ಜಕ್ಕ ಯಾವಾಗ ಅವ್ರು ಮರೆತು ಕೆಲಸ ಮಾಡ್ತಿದ್ರು ಆವಾಗ ಅದರ ಅನುಭವ ಆಯಿತು. ಅವರಿಗೆ ಹಗಲು ಅನ್ನೋದಿರಲಿಲ್ಲ, ರಾತ್ರಿ ಅನ್ನೋದಿರಲಿಲ್ಲ. ಆ ರೀತಿ ಆ ಕಟ್ಟಡದ ನಿರ್ಮಾಣಕ್ಕೆ 2.5 ಕೋಟಿ ಹಣವನ್ನು ಖರ್ಚು ಮಾಡಿ ನಮ್ಮ ಶಾಲಾ ಕಟ್ಟಡವನ್ನು ನಿರ್ಮಿಸಿದ್ದಾರೆ. ಅವರಾಗಲಿ ಅಥವಾ ನಮ್ಮ ಸಮಾಜದ ಬಂಧುಗಳಾಗಲಿ ಹಗಲು ರಾತ್ರಿ ಅಂದಲೇ ಅವ್ರ ಜೊತೆ ದುಡಿತಾ ಇರೋದ್ರಲ್ಲೇ ಅವರು ಕೂಡ ಇವತ್ತು ಈ ಮಟ್ಟಕ್ಕೆ ಬರೋಕ್ಕೆ ಸಾಧ್ಯವಾಯಿತು ಅಂತ ಅವ್ರ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಜೈ ಜಿನೇಂದ್ರ. ಮೇಡಮ್, ಇಲ್ಲಿ 95% ಸ್ಟೂಡೆಂಟ್ಗಳು ಇದನ್ನು ತಗೊಳ್ತಾ ಇದ್ದಾರೆ. ಹೌದು, ಬ್ಲೈಂಡ್ ಮಕ್ಕಳು ಕೂಡ 90% ಮೇಲೆ. ಹೌದು. ಅದ್ರ ಬಗ್ಗೆ ಏನು ಹೇಳ್ತೀನಿ? ಆ ಮಕ್ಕಳು ಯಾವ ರೀತಿ ಓದಿ ಅಷ್ಟು ಗಳಿಸ್ತಾರೆ ಅನ್ನೋದು ನಿಜವಾಗ್ಲೂ ಆಶ್ಚರ್ಯ. ಯಾಕಂದರೆ ಇನ್ನು 5 ಮಾರ್ಕ್ಸು 3 ಮಾರ್ಕ್ಸು ಇಷ್ಟರಲ್ಲಿ ಅವರು 100%ನ ತಲುಪಲಿಕ್ಕಾಗಿಲ್ಲ. ಕೆಲವರು ಸಬ್ಜೆಕ್ಟ್ ವೈಸ್ ತಲುಪಿದ್ದಾರೆ ನಿಜವಾಗ್ಲೂ. ಬ್ಲೈಂಡ್ ಚಿಲ್ಡ್ರನ್ ಆಗಲಿ ಅವರ ಒಂದು ಕಾರ್ಯವೈಖರಿ, ಡೆಡಿಕೇಶನ್ ಏನಿರುತ್ತೆ ಅದರಿಂದ ನಿಜವಾಗ್ಲೂ ಏನೇನಾದರೂ ಸಾಧಿಸಲಿಕ್ಕೆ ಸಾಧ್ಯ ಅಂತ ಅವ್ರು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಇದನ್ನೇ ಮಕ್ಕಳೆಲ್ಲರೂ ಶ್ರದ್ಧೆಯಿಂದ ಅವರವರ ಕೆಲಸವನ್ನು ಬೇರೆ ಕಡೆ ಗಮನ ಕೊಡ್ದಲೇ ಅವರವರ ಕೆಲಸವನ್ನು ಅವ್ರು ಮಾಡಿದರೆ ಖಂಡಿತ ಏನನ್ನಾದರೂ ಕೂಡ ಸಾಧಿಸಬಹುದು. ನನ್ನ ಹೆಸರು ಜ್ವಾಲಿನಿ ಜೈನ್ ಅಂತ. ನಾನು ಕೋರ್ಟ್ನಲ್ಲಿ ಹಿರಿಯ ಶಿರಸ್ತರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಸ್ಟಾರ್ಟ್ ಮಾಡಲಿ. ಎಲ್ರಿಗೂ ಜೈ ಜಿನೇಂದ್ರ. ಈ ಶಾಂತರಾಜ್ ಶಾಸ್ತ್ರಿ ಟ್ರಸ್ಟ್ ನನಗೆ ಅದು ಪ್ರಾರಂಭ ಆದಾಗಲಿಂದನೂ ಪರಿಚಯ ಇದೆ. ಅವರು ತುಂಬ ಕೆಲಸ ಮಾಡಿದ್ದಾರೆ. ಜಿತೇಂದ್ರ ಕುಮಾರ್ ಅವ್ರನ್ನ ನಾನು ಸಣ್ಣ ಹುಡುಗಿಯಿಂದನೂ ನಾನು ನೋಡಿದ್ದೀನಿ. ಅವ್ರ ಕೆಲಸ ಮಾಡೋ ನೀತಿಯಿಂದನೇ ನಾನು ಎಷ್ಟೋ ಪಾಠ ಕಲ್ತಿದ್ದೀನಿ. ಅವ್ರ ಜೊತೆಗೆ ನನ್ನ ಅಣ್ಣ
ನನ್ನ ದೊಡ್ಡಮ್ಮನ ಮಗ ದೇವೇಂದ್ರ ಸ್ವಾಮಿ ಅಂತ ಇದ್ದ, ಅವನು ಅಷ್ಟೇ ಈ ಪಾದರಸ ಓಡಾಡ್ದಂಗೆ ಓಡಾಡಿಕೊಂಡು ಅವನು ಅವರ ರೈಟ್ ಹ್ಯಾಂಡ್ ಇದ್ದಂಗೆ ಕೆಲಸ ಮಾಡಿದ್ದ. ಅವನು ನನಗೆ ತುಂಬ ಸಂತೋಷ ಆಗಿದೆ. ಅದು ಅವರಿಬ್ಬರಿಂದನೂ ನಾನು ಸಾಕಷ್ಟು ಕಲ್ತಿದ್ದೀನಿ. ಮತ್ತು ನಮ್ಮ ತುಮಕೂರಲ್ಲಿದ್ದಂಥ ಶಾಂತ ಸನ್ಮತಿ ಕುಮಾರ್ ಅವರು ಅಷ್ಟೇ ಎಷ್ಟೆಲ್ಲ ಕೆಲಸ ಮಾಡಿದರು, ನನಗೆ ಮಾರ್ಗದರ್ಶನ ಕೊಟ್ಟರು. ಅವರು ಏನೆಲ್ಲ ಹೇಗೆ ಸಮಾಜದಲ್ಲಿ ವ್ಯವಹರಿಸಬೇಕು, ಯಾರು ಬೇಕಾದ ಮಾತಾಡಲಿ, ಆದರೆ ನಮ್ಮ ಗುರಿ ಏನಿದೆಯಲ್ಲ ಅದು ಮುಖ್ಯ ಅನ್ನೋ ವಿಷಯವನ್ನು ತಿಳಿಸಿದ್ರು. ನಾನು ಜಿತೇಂದ್ರ ಕುಮಾರ್ ಅವರು ಈ ಪ್ರಶಸ್ತಿ ನಿಮಗೆ ಕೊಡ್ತಾಯಿದ್ದೀವಿ ಅಂತ ಹೇಳಿ ದೂರವಾಣಿ ಮೂಲಕ ತಿಳಿಸಿದಾಗ ನಾನು ಬೇಡ ಅಂತ ರಿಜೆಕ್ಟ್ ಮಾಡಿದೆ. ಆದರೆ ಅವ್ರು ಹೇಳಿದ್ರು, ನಾವೆಲ್ಲ ಇಂದ್ರಕುಮಾರ್ ಅವರು, MJ ಇಂದ್ರಕುಮಾರ್ ಅವರು ನಾವೆಲ್ಲ ಸೇರಿಕೊಂಡು ಇದನ್ನು ಡಿಸೈಡ್ ಮಾಡಿದ್ದೀವಿ ಜಲ್ಜಮ್ಮ, ನೀವು ರಿಜೆಕ್ಟ್ ಮಾಡೋ ಹಾಗಿಲ್ಲ ಅಂತ ಅಂದ್ಬಿಟ್ರು. ಏನು ಮಾಡೋದು, ಒಪ್ಕೊಂಡೆ. ಇದು ನನಗೆಲ್ಲ ಸಂದಿರ್ತಕ್ಕಂಥ ಪ್ರಶಸ್ತಿ. ಇದು ಇಡೀ ನನ್ನ ಕುಟುಂಬ ಇರ್ಬೋದು. ನನ್ನ ಕುಟುಂಬ ಅಂದರೆ ಇವರೆಲ್ಲ ನಮ್ಮ ಮಹಿಳಾ ಸಮಾಜದವರೆಲ್ಲ ನನ್ನ ಕುಟುಂಬ, ನನ್ನ ಶಾಲೆಯವರೆಲ್ಲ ನನ್ನ ಕುಟುಂಬ. ಅತ್ತಿಮಬ್ಬೆ ವಿದ್ಯಾಮಂದಿರ ಅಂಥೇಳಿ ಶಾಲೆ ನಡೆಸ್ತಾ ಇದ್ದೀವಿ ನಾವು.